ಕಂದಾಯ ಇಲಾಖೆ ಸಚಿವರೇ ಒಮ್ಮೆ ಈ ಸುದ್ದಿಯನ್ನ ನೀವು ನೋಡಲೇಬೇಕು. ಸರ್ಕಾರದ ಆಸ್ತಿಗೆ ಕನ್ನವನ್ನು ಹಾಕಿದ್ದಾರೆ ಭೂಗಳ್ಳರು, ಭ್ರಷ್ಟ ಅಧಿಕಾರಿಗಳು. ಬೆಂಗಳೂರು ದಕ್ಷಿಣ ತಹಶೀಲ್ದಾರ್ ಕಚೇರಿಯಲ್ಲಿ ಅತಿ ದೊಡ್ಡ ಕಳ್ಳಾಟವೇ ನಡೆದು ಹೋಗಿದೆ. ಅಕ್ರಮವಾಗಿ ಫೋರ್ಜರಿ ಕೂಡ ನಡೆದು ಹೋಗಿದೆ. ಕಂದಾಯ ಇಲಾಖೆಯಲ್ಲೇ ಕೋಟಿ ಕೋಟಿ ಲೂಟಿ ಎನ್ನುವಂತಹ ಅತಿ ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ನಿಜಕ್ಕೂ ಇದೆಲ್ಲ ಸಾಧ್ಯನಾ ಅನ್ಸುತ್ತೆ. ನಕಲಿ ದಾಖಲೆಯನ್ನ ಸೃಷ್ಟಿಸಿ ಒಂದಲ್ಲ ಎರಡಲ್ಲ 6 ಎಕರೆಯನ್ನ ಕಬಳಿಸೋದಕ್ಕೆ ಖದೀಮರಿಂದ ಯತ್ನ ನಡೆದಿದೆ ಅನ್ನುವಂಥದ್ದೊಂದು ಆಘಾತಕಾರಿ ಸುದ್ದಿ ಕೇಳಿ ಬರ್ತಾ ಇರೋದು. ಕೆಂಗೇರಿ ಹೋಬಳಿ ಕಂಬಿಪುರ ಸರ್ವೆ ನಂಬರ್ 43ರಲ್ಲಿ ಬೃಹತ್ ಅಕ್ರಮ ನಡೆದಿದೆ ಅನ್ನುವಂಥ ಆರೋಪ ವ್ಯಕ್ತವಾಗ್ತಾ ಇದೆ. ಯಾರ್ಯಾರ ಕುರಳಿಗೆ ಬೀಳುತ್ತೆ ಬೃಹತ್ ಭೂ ಹಗರಣದ ಉರುಳು ಎನ್ನುವಂಥ ಸಿಚುವೇಶನ್ ಕ್ರಿಯೇಟ್ ಆಗಿರೋದು. ಈ ಅಕ್ರಮ ಭೂ ಕಬಳಿಕೆಗೆ ಯಾವತ್ತೂ ಬ್ರೇಕೇ ಬೀಳಲ್ವಾ? ಏನೇನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನ ಜಾರಿಗೆ ತರ್ತೀರಿ, ಆದರೆ ಇಲ್ಲಿ ನೋಡಿ ಸರ್ಕಾರದ ಆಸ್ತಿಗೆ ಕನ್ನವನ್ನು ಹಾಕಿದ್ದಾರೆ ಭೂಗಳ್ಳರು. ಇವೇನು ಎಲ್ಲ ಅಧಿಕಾರಿಗಳು ಗೊತ್ತಿದ್ರು ಗೊತ್ತಿಲ್ದಂಗೆ ಸುಮ್ಮನೆ ಇರ್ತಾರ? ಸರ್ಕಾರಿ ಆಸ್ತಿ ಅಂದರೆ ಅದರದ್ದೇ ಆದಂಥ ರೂಲ್ಸು ರೆಗ್ಯುಲೇಷನ್ಸು, ಆ ಒಂದು ನಿಜವಾಗ್ಲೂ ಹಂಗಾರೆ ಸರ್ಕಾರಕ್ಕೆ ಸೆಕ್ಯೂರ್ಡ್ ಫೀಲ್ ಇಲ್ವಾ ಅನ್ನುವಷ್ಟರ ಮಟ್ಟಿಗೆ ಅಕ್ರಮಗಳು ನಡೀತಾ ಇದೆಯಾ? ನಕಲಿ ದಾಖಲೆಯನ್ನು ಸೃಷ್ಟಿಸಿ ಒಂದಲ್ಲ ಎರಡಲ್ಲ 6 ಎಕರೆಯನ್ನ ಕಬಳಿಸುವಂಥ ಯತ್ನ ನಡೆದಿದೆ. ಕೆಂಗೇರಿ ಹೋಬಳಿಯ ಕಂಬಿಪುರ ಸರ್ವೆ ನಂಬರಲ್ಲಿ ನಡೆದಿರುವಂಥ ಘಟನೆ ಯಾರ್ಯಾರು ಕುರಳಿಗೆ ಹಾಕಿದ್ರೆ ಈ ಹಗರಣದ ಆರೋಪ ಸುತ್ತಕೊಳ್ತಾ ಇದೆ ಸುರುಳಿಯನ್ನ ಅನ್ನುವಂಥದ್ದು ಪ್ರಶ್ನೆ. ನೋಡಿ, ಒಂದಲ್ಲ ಎರಡಲ್ಲ 6 ಎಕರೆಯ ಕಥೆ ಇದು. ಸರ್ಕಾರದ ಆಸ್ತಿಗೆ ಕನ್ನವನ್ನು ಹಾಕಿದ್ದಾರೆ ಭೂಗಳ್ಳರು, ಭ್ರಷ್ಟ ಅಧಿಕಾರಿಗಳು. ಬೆಂಗಳೂರು ದಕ್ಷಿಣ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದಿರುವಂಥ ಕಳ್ಳಾಟ ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ. ಕೋಟಿ ಕೋಟಿ ಲೂಟಿ ಮಾಡಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಇಂತಹ ಪ್ರಕರಣಗಳು ಎಷ್ಟು ಬರುತ್ತೆ? ಯಾಕೆ ಸರ್ಕಾರ ಮೌನ ವಹಿಸ್ತಾ ಇದೆ? ನಿಜಕ್ಕೂ ಕಿಂಚಿತ್ತು ಸಣ್ಣ ಮಾಹಿತಿನೂ ಸಿಗ್ತಾ ಇಲ್ವಾ? ಸರ್ಕಾರಕ್ಕೆ ಕನ್ನ ಹಾಕುವಂಥ ವಿಚಾರ ಗೊತ್ತೇ ಆಗ್ತಾ ಇಲ್ವಾ? TV5 ಎಕ್ಸ್ಕ್ಲೂಸಿವ್ ಬಿಚ್ಚಿಡ್ತಾ ಇದೆ ಕೋಟಿ ಕೋಟಿ ಭೂಗಳ್ಳರ ಹಗರಣದ ಮಹಾಕಾಂಡವನ್ನು. ನಕಲಿ ದಾಖಲೆಯನ್ನು ಸೃಷ್ಟಿಸಿ 6 ಎಕರೆಯನ್ನು ಕಬಳಿಸೋದಕ್ಕೆ ಖದೀಮರಿಂದ ಯತ್ನ ನಡೆಸಲಾಗಿದೆ. ಕೆಂಗೇರಿ ಹೋಬಳಿಯಲ್ಲಿ ನಡೆದಿರೋದಿದು. ಕಂಬಿಪುರ ಅಂತ ಇದೆ, ಅಲ್ಲಿನ ಸರ್ವೆ ನಂಬರ್ 43ರಲ್ಲಿ ಬೃಹತ್ ಅಕ್ರಮದ ಆರೋಪ ಕೇಳಿಬಂದಿರೋದು. ಹಾಗಾದ್ರೆ ಯಾರ್ಯಾರು ಕೊಡ್ಲಿಕ್ಕೆ ಬೀಳುತ್ತೆ ಬೃಹತ್ ಭೂ ಹಗರಣದ ಉರುಳು? ಯಾರ್ಯಾರು ಇದಕ್ಕೆ ಶಾಮೀಲಾಗಿರ್ತಾರೆ? ಕಂಡು ಕಾಣದಂತೆ ಇರುವಂಥವರ ಸಂಖ್ಯೆ ಎಷ್ಟಿದೆ? ಯಾರ್ಯಾರು? ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇರ್ತಾರೆ? ತಹಶೀಲ್ದಾರರ ಒಂದು ಸಪೋರ್ಟ್ ಇಲ್ಲದೆ ಇದೆಲ್ಲ ಆಗತ್ತಾ ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ. ಫೋರ್ಜರಿ ಹೆಂಗಾಗತ್ತೆ? ಏನು ತಮಾಷೆನಾ? ಫೋರ್ಜರಿ ಬಗ್ಗೆ ಎಷ್ಟು ದೊಡ್ಡ ಕೇಸ್ಗಳಾಗತ್ತೆ, ಏನೆಲ್ಲ ಆಗತ್ತೆ. ಇವೆಲ್ಲವೂ ಈಸಿಯಾಗಿ ಆಗುತ್ತೆ ಅಂದರೆ ಇದಕ್ಕಿದ್ದಂತೆ ಆಗಲ್ಲ. ಈ ಹಿಂದೆ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕು ಭೂ ಕಳ್ಳತನ ಮಾಡಬೇಕು ಅಂದರೆ. ಹಾಗಾದರೆ ಅವೆಲ್ಲ ಯಾವುದು ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲದ್ರೆ ಆಗುತ್ತೆ.